ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು KNO ಅಕಾಡೆಮಿ. ಸೊ ತುಂಬಾ ಜನಕ್ಕೆ ಡೌಟ್ ಇತ್ತು, EWS ಅಂದ್ರೆ ಏನು, OBC ಅಂದ್ರೆ ಏನು, ಮತ್ತೆ EWS ಮಾಡಿಸ್ಬೇಕಂದ್ರೆ ಕ್ರೈಟೀರಿಯಾ ಏನೇನು ಇರಬೇಕಾಗುತ್ತೆ, OBCಗೆ ಕ್ರೈಟೀರಿಯಾ ಏನೇನು ಇರಬೇಕಾಗುತ್ತೆ, ಆಮೇಲೆ ಸರ್ಟಿಫಿಕೇಟ್ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ಮಾಡಿಸಿರ್ಬೇಕು. ಸಪೋಸ್ ನಾರ್ಸೆಟ್ ಆಗಿರಬಹುದು ಅಥವಾ ಬರ್ತಕ್ಕಂಥ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರಬಹುದು. ಸೊ ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ. EWS ಅಂದ್ರೆ ಏನು ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಯಾರ್ಯಾರು ಆ ಕ್ರೈಟೀರಿಯಾದಲ್ಲಿ ಬರ್ತಾರೆ ಅಂತಂತಂದ್ರೆ, ಸೊ ಯಾರ್ಯಾರು, ಓಕೆ ಹೇಳ್ತೀನಿ ನೋಡಿ, ಯಾರ್ಯಾರು SC ಅಥವಾ ST ಅಥವಾ OBC ಓಕೆ ಬರಲ್ಲ, ಬರಬಾರ್ದು ಒಂದು. ಓಕೆ, SC ST OBC ಆಗಿರಬಾರ್ದು. ಓಕೆ, ಅನ್ರಿಸರ್ವ್ ಆಗಿರಬಹುದು. ಅನ್ರಿಸರ್ವ್ ಅಲ್ಲಿ ನಿಮ್ಮ ಕ್ರೈಟೀರಿಯಾ ಏನೇನಾಗಿರ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಫ್ಯಾಮಿಲಿ ಇನ್ಕಮ್, ಓಕೆ, ಅಂದ್ರೆ ನಿಮ್ಮ ಪೇರೆಂಟ್ಸ್ ಇರ್ತಾ ಇನ್ಕಮ್ ಆಗಿರಬಹುದು. ಆಮೇಲೆ ಅಗ್ರಿಕಲ್ಚರಲ್ ಲ್ಯಾಂಡ್ 5 ಎಕರೆಗಿಂತ ಕಡಿಮೆ ಇರಬೇಕಾಗತ್ತೆ ನಿಮ್ಮ ಹೊಲ. ಓಕೆ, ಹೊಲ ಅಂತ ಏನು ಹೇಳ್ತಾ ಇರೋದು 5 ಎಕರೆಗಿಂತ ಕಡಿಮೆ ಇರಬೇಕು. 5 ಎಕರೆಗಿಂತ 1 ಗುಂಟೆ ಜಾಸ್ತಿ ಇತ್ತು ಅಂತ ಕೂಡ ಬರಲ್ಲ. ಓಕೆ, ಅದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಆಮೇಲೆ ರೆಸಿಡೆನ್ಷಿಯಲ್ ಫ್ಲಾಟ್ ಲೆಸ್ ದೆನ್ 1000 ಸ್ಕ್ವೇರ್ ಫೀಟ್, ಅಂದ್ರೆ ನಿಮ್ಮ ಮನೆ 1,000, ಓಕೆ, 1,000 ಚದರ ಅಡಿ ಅಂತ ಹೇಳ್ತೇವೆ. 1,000 ಚದರ ಅಡಿಗಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ 1 ಅಡಿ ಇದ್ರೂ ಕೂಡ ಯು ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ದ EWS. ಓಕೆ, ಆಮೇಲೆ ನಿಮ್ಮ ರೆಸಿಡೆನ್ಷಿಯಲ್ ಪ್ಲಾಟ್ ಅಂದ್ರೆ ಸೈಟ್ ಅಂತ ಹೇಳ್ತೀವಿ. ಸೈಟ್ ಅದು ಎಲ್ಲೆಲ್ಲಿ ಅಂತ ಹೇಳ್ತೀನಿ ನೋಡಿ. ಒಂದು ನೋಡಿ, ಇದು ಆಕ್ಚುಲಿ EWS ಫಾರ್ಮ್ಯಾಟ್ ಇದು. ಸೊ ಇದೇ ತರ ನಿಮ್ಮ EWS ಫಾರ್ಮ್ಯಾಟ್ ಇರುತ್ತೆ. ಓಕೆ, ನಿಮ್ಮ ಫೋಟೋ ಕೂಡ ಇರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು. ಓಕೆ, ಕೊಟ್ಟಿದೆ ನೋಡಿ 8 ಲ್ಯಾಕ್ಸ್. ಓಕೆ, ರುಪೀಸ್ 8 ಲ್ಯಾಕ್ ಓನ್ಲಿ, ಲೆಸ್ ದೆನ್ 8 ಲ್ಯಾಕ್ ಇರಬೇಕಾಗುತ್ತೆ. ಆಮೇಲೆ 5 ಎಕರೆಗಿಂತ ಕಡಿಮೆ ಮೀನ್ಸ್ ಡಸ್ ನಾಟ್ ಬಿಲಾಂಗ್ ಅಂತ ಇಲ್ಲಿ ಹೇಳ್ತಿರೋದು. 5 ಎಕರೆಗಿಂತ ಜಾಸ್ತಿ ಇಲ್ಲ. ಓಕೆ, ಆಮೇಲೆ ರೆಸಿಡೆನ್ಷಿಯಲ್ ಫ್ಲಾಟ್, ಓಕೆ, ಮನೆ 1,000 ಅಡಿಗಿಂತ ಕಡಿಮೆ ಇದೆ. ಆಮೇಲೆ ರೆಸಿಡೆನ್ಷಿಯಲ್ ಪ್ಲಾಟ್ ಆಫ್ 1000 ಸ್ಕ್ವೇರ್ ಅಲ್ಲ 100 ಸ್ಕ್ವೇರ್ ಫೀಟ್, ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಬೇಡಿ. 100 ಸ್ಕ್ವೇರ್ ಫೀಟ್ ಅಂಡ್ ಅಬೋವ್ ಇನ್ ನೋಟಿಫೈಡ್ ಮುನಿಸಿಪಾಲಿಟೀಸ್, ಅಂದ್ರೆ ನಿಮ್ಮ ಮನೆ ಏನಾದರೂ ಸಿಟಿಗಳಲ್ಲಿ ಇತ್ತು ಅಂದ್ರೆ, ಓಕೆ, ಮುನಿಸಿಪಾಲಿಟಿ ಅಂತ ಹೇಳ್ತೀವಲ್ಲ, ಮುನಿಸಿಪಾಲಿಟಿ ಒಳಗಡೆ ಏನಾದ್ರು ಇತ್ತು ನಿಮ್ದು ಯಾವ್ದಂತ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ನಿಮ್ಮ ಮನೆ 100 ಸ್ಕ್ವೇರ್ ಯಾರ್ಡ್ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಬರಲ್ಲ. ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಕ್ರೈಟೀರಿಯಾ ಅಪ್ಲೈ ಆಯ್ತು ಅಂದ್ರೂ ಕೂಡ ನಿಮಗೆ EWS ತಗೊಳಕ್ ಬರಲ್ಲ. ಓಕೆ, ಅಥವಾ ರೆಸಿಡೆನ್ಷಿಯಲ್ ಪ್ಲಾಟ್ ಅಂದ್ರೆ ಸೈಟ್ 200 ಸ್ಕ್ವೇರ್ ಯಾರ್ಡ್ಸ್ ಅದರ್ ದನ್ ನೋಟಿಫೈಡ್ ಮುನ್ಸಿಪಾಲಿಟೀಸ್, ಅಂದ್ರೆ ಮುನ್ಸಿಪಾಲಿಟಿ ಬಿಟ್ಟು ಹಳ್ಳಿಗಳಲ್ಲಿ ಏನಾದ್ರು 200 ಸ್ಕ್ವೇರ್ ಯಾರ್ಡ್ಸ್ ಇತ್ತು ಅಂತಂದ್ರೂ ಕೂಡ ಬರಲ್ಲ. ಸೊ ಅದಕ್ಕೋಸ್ಕರ ಕೊಟ್ಟಿರೋದು ರೆಸಿಡೆನ್ಷಿಯಲ್ ಪ್ಲಾಟ್ ಆಫ್ 100 ಸ್ಕ್ವೇರ್ ಯಾರ್ಡ್ಸ್ ಇನ್ ಮುನ್ಸಿಪಾಲಿಟೀಸ್. ಓಕೆ, ಮುನ್ಸಿಪಾಲಿಟಿ. ಓಕೆ, 200 ಸ್ಕ್ವೇರ್ ಯಾರ್ಡ್ಸ್ ಇನ್ ವಿಲೇಜಸ್. ಸೊ ಹಳ್ಳಿಗಳಲ್ಲಿ ಏನಾದ್ರು ನಿಮ್ದು, ಓಕೆ, ಪ್ಲಾಟ್ ಅಂದ್ರೆ ಸೈಟ್ ಏನಾದ್ರು 200 ಸ್ಕ್ವೇರ್ ಯಾರ್ಡ್ಸ್ಗಿಂತ ಜಾಸ್ತಿ ಇತ್ತು ಅಂದ್ರೆ ನೀವು EWS ಅನ್ನ ಮಾಡ್ಕೊಳ್ಳೋಕೆ ಬರಲ್ಲ. ಓಕೆ, ನಾನು ಅವಾಗಲೇ ಹೇಳಿದ್ದೀನಿ, ನೀವು SC ST ಆಗಿರಬಾರ್ದು, OBC ಆಗಿರಬಾರ್ದು. ಓಕೆ, ಅನ್ರಿಸರ್ವ್ ಆಗಿರಬಹುದು. ಬಟ್ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 1 ರೂಪಾಯಿ ಜಾಸ್ತಿ ಇತ್ತಂದ್ರೂ ಕೂಡ ಬರಲ್ಲ. ಸೊ ಸರ್ಟಿಫಿಕೇಟ್ ಅನ್ನು ನೀವು ಮಾಡಿಸಿ ಇಟ್ಕೊಬೇಕು. ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಈ ತರ ಇರುತ್ತೆ. ನೀವು ಗೂಗಲ್ ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಬಹುದು, ಇಲ್ಲ ನಿಮ್ಮ ತಹಶೀಲ್ದಾರ್ ಆಫೀಸ್ಗೆ ಹೋದ್ರೆ ಮಾಡಿಕೊಡ್ತಾರೆ. ಓಕೆ, ಸೊ ಆಮೇಲೆ ಇನ್ನೊಂದೇನಪ್ಪಾ ಅಂತಂತಂದ್ರೆ ಯಾವ ಡೇಟ್, ಕ್ರೂಷಿಯಲ್ ಡೇಟ್ಸ್. ಸೊ ಯಾವಾಗಲೂ EWS ಅನ್ನು ಯಾವಾಗಲೂ ಫಿನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಫೈನಾನ್ಷಿಯಲ್ ಇಯರ್. ಸಪೋಸ್ ಈಗ ನಾರ್ಸೆಟ್ ಮಾರ್ಚ್ 16 ಲಾಸ್ಟ್ ಡೇಟ್ ಇದೆ. ಸೊ ಅವ್ರು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಏನಪ್ಪಾ ಅಂತಂದ್ರೆ, ನಿಮ್ಮ ಸರ್ಟಿಫಿಕೇಟ್ ಯಾವ ಡೇಟ್ ಇಂದ ಮಾಡಿರ್ಬೇಕು ಅಂತಂದ್ರೆ ಏಪ್ರಿಲ್ 1, 2025ರಿಂದ 16/3/2026, ಅಂದ್ರೆ ಈ ಡೇಟ್ಸ್ ಒಳಗಡೆ ನೀವು ಯಾವುದೇ ತಾರೀಕಲ್ಲಿ ಮಾಡಿಸಿದ್ರು ಕೂಡ ಬರುತ್ತೆ. ಅಂದ್ರೆ ಏಪ್ರಿಲ್ 1ರಿಂದ. ಓಕೆ, ಕ್ಲಿಯರ್ ಬರ್ದ್ಬಿಡ್ತೀನಿ. ಓಕೆ, 1/4/2025ರಿಂದ 16/3/2026, ಈ ಡೇಟ್ಸ್ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಯಾವಾಗಲೂ ಮಾಡಿಸಿದ್ರು ಕೂಡ ಅದು ವ್ಯಾಲಿಡಿಟಿ ಇದೆ. ಓಕೆ, ಮತ್ತೆ ಮತ್ತೆ ಪದೇ ಪದೇ ಕೇಳಕ್ ಹೋಗ್ಬೇಡಿ. ಸರ್ ನಾನು ಆಗಸ್ಟಲ್ಲಿ ಮಾಡಿಸಿದ್ದೆ, ಜುಲೈಯಲ್ಲಿ ಮಾಡಿಸಿದ್ದೆ, ನಾನು ಏಪ್ರಿಲ್ 1ಕ್ಕೆ ಮಾಡಿಸಿದ್ದೆ ಅಂತ. ಇನ್ ಕೇಸ್ ನೀವೇನಾದರೂ ಮಾರ್ಚ್ 2025ನೇ ತಾರೀಕು, ಇವನ್ ನೀವು ಮಾರ್ಚ್ 31ಕ್ಕೆ ಮಾಡಿಸಿರಿ, ನಿಮ್ಮ ಸರ್ಟಿಫಿಕೇಟ್ ಒಂದಿನಷ್ಟೇ ವ್ಯಾಲಿಡಿಟಿ ಇರುತ್ತೆ, ಅದು ಈಗ ಬರಲ್ಲ. ಸೊ ಏಪ್ರಿಲ್ 1ರಿಂದ ಫಿನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಏಪ್ರಿಲ್ 1, 2025ರಿಂದ
16/3/2026 ಒಳಗಡೆ ಮಾಡ್ಸಿರ್ಬೇಕು. 16 ತಾರೀಕು ಯಾಕೆ ಕೊಟ್ಟರು ಅಂತಂತಂದ್ರೆ ಲಾಸ್ಟ್ ಡೇಟ್ ಅವತ್ತಿರೋದು. ಸೊ ಆ ಡೇಟಿನವರೆಗೂ ಕೂಡ ಕನ್ಸಿಡರ್ ಮಾಡ್ತಾರೆ. ನೀವಂದ್ರೆ ಇವತ್ತು ಅಪ್ಲೈ ಮಾಡಿದ್ರು ಕೂಡ ಯು ಕ್ಯಾನ್ ಗೆಟ್ ದ EWS ಸರ್ಟಿಫಿಕೇಟ್. ನೀವು ಯಾರಾದರೂ ಓಕೆ 1/4/2025 ಒಳಗಡೆ EWS ತಗೊಂಡಿದ್ದೀರಿ ಅಂತಂದ್ರೆ ನೀವು ಅದನ್ನ ಚೇಂಜ್ ಮಾಡಿಸ್ಕೊಂಬಿಡಿ. ಓಕೆ 1/4/2025 ಒಳಗಡೆ ತಗೊಂಡಿದ್ದೀರಿ ಅಂತಂದ್ರೆ ಈಗ ಹೊಸದಾಗಿ ಮಾಡಬೇಕಾಗುತ್ತೆ. ಆಮೇಲೆ ಓಕೆ ಸೊ ಓಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ದು ಇದು ಕೆಟಗರಿ ಲಿಸ್ಟು. ನೀವು EWSಗೆ ಬರ್ತೀರಾ OBCಗೆ ಬರ್ತೀರಾ ಅಂತ ನಿಮ್ಮ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಕೇಳ್ಬೇಕು ನೀವು. ಓಕೆ ನಂದು ಈ ಕೆಟಗರಿ ಇದೆ, ನಾನು ಬರ್ತೀನಾ ಇಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ಸ್, ಓಕೆ ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಾನು. ಕ್ರಿಶ್ಚಿಯನ್ಸು ಕರ್ನಾಟಕದಲ್ಲಿ OBC ಬರ್ತಾರೆ, ಬಟ್ ಅದೇ ಸೆಂಟ್ರಲ್ ಅಲ್ಲಿ EWS. ಸೊ ತುಂಬಾ ಜನ ಕೂಡ ಈ ತರ ಮಿಸ್ ಆಗಿದೆ. ಓಕೆ OBC ಕೆಟಗರಿ ಅಪ್ಲೈ ಮಾಡಿಬಿಡ್ತಾರೆ, OBC ಸರ್ಟಿಫಿಕೇಟ್ ಇರುತ್ತೆ, OBC ಸರ್ಟಿಫಿಕೇಟ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಬಟ್ ಫೈನಲ್ ಸೆಲೆಕ್ಷನ್ ಆಗುವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಗೊತ್ತಾಗುತ್ತೆ ಯು ಡಸ್ ನಾಟ್ ಬಿಲಾಂಗ್ಸ್ ಟು EWS ಅಂತ ಹೇಳ್ತಲ್ಲ, OBC ಅಂತ ಹೇಳ್ಬಿಡ್ತಾರೆ. ಆ ಥರ ಒಂದಿಬ್ಬರು ಮೂವರಿಗೆ ಚಾನ್ಸಸ್ ಮಿಸ್ ಆಗಿದೆ. ಓಕೆ ಲೈವ್ ಎಕ್ಸಾಂಪಲ್ ಕೂಡ ಇದೆ. ಸೊ ಮತ್ತೆ ಅವರು ಮತ್ತೆ EWS ಮಾಡ್ಕೊಂಡಿದ್ದಾರೆ, ಮತ್ತೆ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಜಾಯ್ನ್ ಆಗಿದ್ರೆ ಅದು ಬೇರೆ ವಿಚಾರ. ಬಟ್ ನೀವು ಈ ಸರಿ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸರಿ ಮಾಡ್ತೀನಿ ಅಂತಂದೇಳಿ ನಂಬಿಕೆ ಯಾರಿಗೂ ಇರಲ್ಲ. ಸೊ ಸರ್ಟಿಫಿಕೇಟ್ ಹಾಕುವಾಗ ಒಂದು ಸಾರಿ ಏನು ಹಾಕಿರ್ತೀರ ಅದನ್ನೇ ಕ್ಲಿಯರ್ ಆಗಿ ಹಾಕಬೇಕಾಗತ್ತೆ. ಓಕೆ ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮ್ಮ ಆರ್ಥಿಕ ವರ್ಷದ ಓಕೆ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಆಮೇಲೆ ಲ್ಯಾಂಡ್ ಅಥವಾ ಅಗ್ರಿಕಲ್ಚರಲ್ ಹೊಲ ಅಂತ ಹೇಳ್ತೀವಲ್ಲ, ಹೊಲ 5 ಎಕರೆಗಿಂತ ಕಡಿಮೆ ಇರಬೇಕಾಗತ್ತೆ. ಆಮೇಲೆ ಮನೆ 1,000 ಅಡಿಗಿಂತ ಕಡಿಮೆ ಇರಬೇಕಾಗತ್ತೆ. ಪ್ಲಾಟ್ ಅಂದರೆ ಸೈಟು ಓಕೆ ಸಿಟಿಯಲ್ಲಾದರೆ 100 ಸ್ಕ್ವೇರ್ ಯಾರ್ಡ್ಸ್ಗಿಂತ ಕಡಿಮೆ ಇರಬೇಕು. ಹಳ್ಳಿಗಳಲ್ಲಾದರೆ 200 ಸ್ಕ್ವೇರ್ ಯಾರ್ಡ್ಸ್ ತನಕನೂ ಮಾಡಿಸ್ಕೊಬೋದು. ಇದರಲ್ಲಿ ಯಾವುದೇ ಒಂದು ಕ್ರೈಟೀರಿಯಾ ಮಿಸ್ ಆಯಿತು ಅಂದ್ರೂ ಕೂಡ ಯು ಆರ್ ನಾಟ್ ಎಲಿಜಿಬಲ್. ಆಮೇಲೆ ಡೇಟ್ ಕೂಡ ಹೇಳಿದ್ದೀನಿ, ಈ ಡೇಟ್ ಒಳಗಡೆ ನೀವು ಮಾಡಿಸ್ಕೊಳ್ಬೇಕು. ಓಕೆ ಸೊ ಮತ್ತೆ ಏನೋ ಡೌಟ್ಸ್ ಇತ್ತು ನೀವು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಓಕೆ ಸೊ ನೋಡಿ, ಇದು ಸರ್ಟಿಫಿಕೇಟ್. ನಿಮ್ಮ ಫೋಟೋಗ್ರಾಫ್ ಕೂಡ ಹಾಕಬೇಕಾಗುತ್ತೆ. ನೀವು ದಯವಿಟ್ಟು ನಿಮ್ಮ ತಹಶೀಲ್ದಾರ್ ಆಫೀಸಲ್ಲಿ ಹೋಗಿ ಇದನ್ನ ಎನ್ಕ್ವೈರಿ ಮಾಡಿ. ಸರ್ಟಿಫಿಕೇಟ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರಬೇಕು. ನಾನು ಹೇಳ್ತೀನಿ ಎಲ್ಲ ಸರ್ಟಿಫಿಕೇಟು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಸರ್ಟಿಫಿಕೇಟ್ ಶುಡ್ ಬಿ ಇನ್ ಇಂಗ್ಲೀಷ್ ಫಾರ್ಮ್ಯಾಟ್. ನನ್ನ ಹತ್ರ ಕನ್ನಡದಲ್ಲಿದೆ, ಬರುತ್ತಾ ಬರಲ್ಲ, ಇದೆಲ್ಲ ಬೇಡ. ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಇರಬೇಕು, ಇಲ್ಲ ಹಿಂದಿಯಲ್ಲಿ ಇರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಇಂಗ್ಲೀಷ್ ಆರ್ ಹಿಂದಿ ಕಂಪಲ್ಸರಿ ಇರಬೇಕು. ಈಗ ಮಾಡಿಸಿಲ್ಲ, ನನ್ನ ಹತ್ರ ಕನ್ನಡದಿದೆ ಅಂತಂದರೆ ಅಪ್ಲೈ ಮಾಡಿ, ಪರವಾಗಿಲ್ಲ, ಅಪ್ಲೈ ಮಾಡ್ಕೊಳ್ಳಿ. ಓಕೆ ಬಟ್ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಏನು ಮೀನ್ ವೈಲ್ ಕನ್ನಡದಲ್ಲಿದ್ದು ಮತ್ತು ಡೇಟ್ಸ್ ಮಾತ್ರ ಕಂಪಲ್ಸರಿ ಇರಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಕನ್ನಡದಷ್ಟೇ ಇದೆ, ಮಾಡ್ಸೋಕ್ಕಾಗಿಲ್ಲ ಅಂತ ಕೂಡ ಓಕೆ ಹ್ಯಾಂಡ್ ರಿಟನಲ್ಲಿ ಮ್ಯಾನುವಲಲ್ಲಿ ಬೇಕಾದ್ರೆ ತೊಗೊಬೋದು. ಮ್ಯಾನುವಲಲ್ಲಿ ಗೂಗಲಲ್ಲಿ ಫಾರ್ಮ್ ಡೌನ್ಲೋಡ್ ಮಾಡ್ಕೊಬೋದು. EWS ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಅಂತಂದರೆ ಬಂದ್ಬಿಡುತ್ತೆ. OBC ಓಕೆ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಅಂತಂದರೆ PDF ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತಹಶೀಲ್ದಾರ್ ತೊಗೊಬಿಟ್ಟು ಸೈನ್ ಮಾಡಿಸ್ಕೊಂಡು ಸೀಲ್ ಮಾಡಿಸ್ಕೊಂಡ್ರೆ ಆಗೋಯ್ತು. ಡೇಟ್ ಮಾತ್ರ ನಾನು ಹೇಳ್ದಂಗೆ 1/4/2025 ಈಚೆಗೆ ಇರಬೇಕಾಗುತ್ತೆ. ಓಕೆ ಕ್ಲಿಯರ್ ಅಂತ ಅನ್ಕೊಂತೀನಿ. ಈಗ OBC NCL. ಓಕೆ OBC ಅಂತಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಓಕೆ OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ ಸೊ ಇದರಲ್ಲಿ ಕ್ರೀಮಿ ಲೇಯರ್ ಮತ್ತು ನಾನ್ ಕ್ರೀಮಿ ಲೇಯರ್ ಅಂತ ಬರುತ್ತೆ. ಸೊ ಕ್ರೀಮಿ ಲೇಯರ್ ಅಂತಂತಂದರೆ ನೋಡಿ, ನಿಮ್ಮ ಫ್ಯಾಮಿಲಿ ಇನ್ಕಮು ಮೋರ್ ದ್ಯಾನ್ 8 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ನೀವು OBC ನೋಡಿ ನಿಮ್ಮ ಕ್ಯಾಟಗರಿ OBCನೇ ಇರುತ್ತೆ, ಬಟ್ NCL ಅನ್ನು ನೀವು ಕ್ಲೇಮ್ ಮಾಡಿ OBC ಕ್ಯಾಟಗರಿಯಲ್ಲಿ ಸೀಟನ್ನು ನೀವು ತಗೊಳಕ್ ಆಗಲ್ಲ. ಓಕೆ NCLಗೂ ಓಕೆ OBC CLಗೂ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನಾನು. ಓಕೆ ನಾನ್ ಕ್ರಿಮಿ ಲೇಯರ್ ಅಂತಂತಂದ್ರೆ ಕೆನೆ ಪದರ ಅಲ್ಲ ಅಂತ. ಓಕೆ ಅಂದರೆ ನಿಮ್ಮ ಇನ್ಕಮು ಬಿಲೋ 8 ಲ್ಯಾಕ್ ಇರಬೇಕು. ಓಕೆ ಲೆಸ್ ದೆನ್ 8 ಲ್ಯಾಕ್ ಇದೆ ಅಂತಂತಂದ್ರೆ ಯು ಆರ್ ಎಲಿಜಿಬಲ್. ಮೋರ್ ದೆನ್ 8 ಲ್ಯಾಕ್ ಇತ್ತು ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್. ಓಕೆ ಅಂದರೆ ನಿಮ್ಮ ತಂದೆ ತಾಯಿಗಳು ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು. ಓಕೆ OBC ಅವರಿಗೆ ಫ್ಯಾಮಿಲಿ ಇನ್ಕಮ್ ಅಂತ ಹೇಳಿದ್ವಿ. ಓಕೆ ಫ್ಯಾಮಿಲಿ ಇನ್ಕಮ್ ಇನ್ಕ್ಲೂಡ್ ಅಗ್ರಿಕಲ್ಚರ್. ಓಕೆ ನೋಡಿ ಅಗ್ರಿಕಲ್ಚರ್ ಇನ್ಕ್ಲೂಡ್ ಆಗಲ್ಲ ಇದರಲ್ಲಿ. ಅಗ್ರಿಕಲ್ಚರ್ ಮಾಡ್ತಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ ಅಂತ ಇನ್ಕ್ಲೂಡ್ ಆಗಲ್ಲ. ಬಟ್ ಓನ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ರೆ ನಿಮ್ಮ ಪೇರೆಂಟ್ಸ್ ಮಾತ್ರ ಇದು ಅಪ್ಲೈ ಆಗುತ್ತೆ. ಓಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಬಿಲೋ ಲೆಸ್ ದೆನ್ 8 ಲ್ಯಾಕ್. ಬಟ್ ಅಗ್ರಿಕಲ್ಚರ್ ಏನಾನು ಇತ್ತು ಅಂತಂತಂದ್ರೆ ಅದು ಇನ್ಕ್ಲೂಡ್ ಆಗಲ್ಲ. ಅಗ್ರಿಕಲ್ಚರ್ದು ನೀವು 20 ಲಕ್ಷ ಇದ್ರೂ ಅದಕ್ಕೆ ಟ್ಯಾಕ್ಸ್ ಇರಲ್ಲ, ಏನು ತೊಂದರೆ ಇಲ್ಲ. ಓಕೆ ಆಮೇಲೆ ನೋಡಿ, ಯು ಎಂಜಾಯ್ ದ ಬೆನಿಫಿಟ್ಸ್. ಸೊ ಇದು ಆಲ್ರೆಡಿ ಹೇಳಿದ್ದೀನಿ. ಫಾರ್ ರಿಸರ್ವೇಷನ್ ಯು ನೀಡ್ ಟು ರಿಕ್ವೈರ್ ಸಬ್ಮಿಟ್ OBC ಸರ್ಟಿಫಿಕೇಟ್. OBC ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ ಅಂತಂತಂದ್ರೆ ಸೇಮ್ ತಹಶೀಲ್ದಾರ್ ಆಫೀಸಲ್ಲಿನೇ ಕೊಡ್ತಾರೆ. ಸೊ ಅದು OBC ಫಾರ್ಮೇಟ್ ಯಾವ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ ನೋಡಿ. ಹಿ ಆರ್ ಶಿ ಡಸ್ ನಾಟ್ ಬಿಲಾಂಗ್ಸ್ ಟು ಓಕೆ
ಡಿಸ್ಟೆನ್ಸ್ ಆಫ್ ಸೆಕ್ಷನ್ ಕ್ರೀಮಿ ಲೇಯರ್ ಅಂದರೆ ಕ್ರೀಮಿ ಲೇಯರ್ಗೆ ಇವರು ಒಳಪಡಲ್ಲ ಅಂತ, ಕೆನೆ ಪದರದಿಂದ ಹೊರಗಡೆ ಇದ್ದಾರೆ ಬಿಡುತ್ತಾ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಕೆನೆ ಪದರ ಅಂತ ಹೇಳ್ತೀವಿ ಸರ್ವರ್. ಓಕೆ, ಸೊ ಒ ಬಿ ಸಿಗೆ ಜಾಸ್ತಿ ಕ್ರೈಟೀರಿಯಾ ಇಲ್ಲ, ಓನ್ಲಿ 8 ಲ್ಯಾಕ್ಸ್ಗಿಂತ ಕಡಿಮೆ ಇದ್ದರೆ ಸಾಕಷ್ಟೇ. ನೀವು ಸರ್ಟಿಫಿಕೇಟ್ ಮಾಡಿಸುವಾಗ ನೋಡಿ, ಸೇಮ್ ನಿಮ್ಮ ಸರ್ಟಿಫಿಕೇಟು ಇಂಗ್ಲೀಷಲ್ಲೇ ಇರಬೇಕು. ನಾನು ಅವಾಗಲೇ ಹೇಳಿದ್ದೀನಿ, ಈ ಸರ್ಟಿಫಿಕೇಟು ಇಂಗ್ಲೀಷ್ ಫಾರ್ಮೆಟಲ್ಲೇ ಇರಬೇಕಾಗತ್ತೆ. ಓಕೆ, ಆಮೇಲೆ ಇಲ್ಲೂ ಕೂಡ ಅಷ್ಟೇ ಒ ಬಿ ಸಿ ಸರ್ಟಿಫಿಕೇಟ್ ಡೇಟ್ಸು ಏನಪ್ಪ 1/4/2025ರಿಂದ 16/3/2026 ಈ ಡೇಟ್ಸ್ ಒಳಗಡೆ ಮಾತ್ರ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಅದು ವ್ಯಾಲಿಡಿಟಿ ಆಗುತ್ತೆ. ನೀವು ಜುಲೈ ಮಾಡಿಸಿದ್ರೆ, ಇನ್ ಕೇಸ್ ಯಾರಾದರೂ ಜುಲೈಯಲ್ಲಿ ಆಗಸ್ಟಲ್ಲಿ ನಾರ್ಸೆಟ್ 9ಗೆ ಅಪ್ಲೈ ಮಾಡಿಸೋದಕ್ಕೆ ಮಾಡಿದ್ರಿ ಅಂತಂದರೆ ಅದು ವ್ಯಾಲಿಡಿಟಿ ಇದೆ. ಓಕೆ, ಅದು ವ್ಯಾಲಿಡ್ ಇದೆ, ನೀವು ಅದನ್ನ ಯೂಸ್ ಮಾಡ್ಕೊಬೋದು. ಬಟ್ ಇನ್ ಕೇಸ್ ನೀವು ಅದು ಮಾಡ್ಕೊಂಡಿಲ್ಲ, ಆವಾಗ ಮಾಡಿಲ್ಲ ಅಂತಂತಂದರೆ ಈಗ ಮಾಡ್ಕೊಬೋದು, ಟೈಮ್ ಇದೆ. 16ನೇ ತಾರೀಕು ಒಳಗಡೆ, ಮಾರ್ಚ್ 16ನೇ ತಾರೀಕು ಒಳಗಡೆ ನೀವು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿಸ್ಕೋಬೇಕು. ಓಕೆ, ಇನ್ ಕೇಸ್ ಅವ್ರು ಕಂಪ್ಯೂಟರ್ ಫಾರ್ಮ್ ಕೊಟ್ಟಿಲ್ಲ ಅಂತಂದರೆ ಅಟ್ಲೀಸ್ಟು ಈ ಥರ ಮ್ಯಾನ್ಯಲ್ ಫಾರ್ಮಲ್ಲಿ ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಸ್ಕೊಂಬಿಟ್ಟು ತಹಶೀಲ್ದಾರ್ ಸೈನ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಈ ಫಾರ್ಮ್ಯಾಟ್ಸ್ ಎಲ್ಲ ಗೂಗಲಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ನಾನು ಹೇಳಿದ್ದೀನಿ ಸರ್ಟಿಫಿಕೇಟ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರಬೇಕು. ಸೊ ಒ ಬಿ ಸಿ ಆಯಿತು, ಇ ಡಬ್ಲ್ಯೂ ಎಸ್ ಕೂಡ ಆಯಿತು, ಎಲ್ಲ ಸರ್ಟಿಫಿಕೇಟು. ಸೊ ಕ್ಲಿಯರಾಗಿ ಹೇಳ್ತೀನಿ, ಒ ಬಿ ಸಿ ಕ್ರೈಟೀರಿಯಾ ಕೂಡ ಆಲ್ರೆಡಿ ಹೇಳ್ತೀನಿ. ವೀಡಿಯೋಸನ್ನು ಡೌಟ್ ಇತ್ತು ಅಂದರೆ ರಿಪೀಟ್ ನೋಡ್ಕೊಳ್ಳಿ. ಓಕೆ, ಅರ್ಥ ಆಗುತ್ತೆ. ಒ ಬಿ ಸಿ ಆಯಿತು. ಓಕೆ, ಸೊ ಅದಾದಮೇಲೆ ಒ ಬಿ ಸಿನೂ ಆಯಿತು. ಇದು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಬರೋಣ. ಈಗ ಎಸ್ ಸಿ ಅಥವಾ ಎಸ್ ಟಿ ಸರ್ಟಿಫಿಕೇಟ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅಂತಂದರೆ ಅವರಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಕೊಡ್ತಾರೆ. ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಓಕೆ, ಅವರು ಪದೇ ಪದೇ ಚೇಂಜ್ ಮಾಡ್ತಿದ್ದೀನಿ ಬೇಕಾಗಿಲ್ಲ. ಓಕೆ, ಬಟ್ ನೀವು ಏನಾದರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂತಂದರೆ ಅಟ್ಲೀಸ್ಟ್ ಜಾಬ್ಗೆ ಅಪ್ಲೈ ಮಾಡುವಾಗ ರೀಸೆಂಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಓಕೆ, ಯಾಕೆಂತಂದರೆ ಸೊ ಅವ್ರು ಕೇಳ್ತಾರೆ ಏನಂತಂದರೆ, ನೀನು ಬೇರೆ ಧರ್ಮಕ್ಕೆ ಅಥವಾ ಬೇರೆ ಜಾತಿಗೆ ಕನ್ವರ್ಟ್ ಆಗಿಲ್ಲ ಅಂತ ಏನು ಗ್ಯಾರಂಟಿ ಈ 6 ಮಂತ್ಸ್ ಒಳಗಡೆ? ಸೊ ರೀಸೆಂಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಕೊಡಿ ಅಂತ. ನೀವು ಅಪ್ಲೈ ಮಾಡೋದಕ್ಕೆ ಓಕೆ ಏನು ತೊಂದರೆ ಇಲ್ಲ. ಇವಾಗ ಯಾವುದಿರುತ್ತೋ ಸರ್ಟಿಫಿಕೇಟು, ಬಟ್ ಇಂಗ್ಲೀಷಲ್ಲಿ ಇರಬೇಕಾಗುತ್ತೆ. ಇಂಗ್ಲೀಷಲ್ಲಿ ಇರಬೇಕು, ಆ ಸರ್ಟಿಫಿಕೇಟು ಇಂಗ್ಲೀಷಲ್ಲಿ ಇರಬೇಕು. ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ಅದು ಅಪ್ಲೈ ಮಾಡಬಹುದು. ಬಟ್ ಡ್ಯೂರಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಫಿಸಿಕಲ್ ವೆರಿಫಿಕೇಷನ್ಗೆ ಹೋದಾಗ ನೀವು ಹೊಸದಾಗಿರ್ತಕ್ಕಂಥ ರೀಸೆಂಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟನ್ನು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಎಸ್ ಸಿ ಎಸ್ ಟಿ, ಒ ಬಿ ಸಿ ಆಯಿತು, ಇ ಡಬ್ಲ್ಯೂ ಎಸ್ ಕೂಡ ಆಯಿತು. ಈಗ ಮೇಯ್ನ್ ಇನ್ನೊಂದು ಕನ್ಸರ್ನ್ ಏನಪ್ಪ ಅಂತಂದರೆ ಕೆ ಎನ್ ಸಿ. ಸೊ ಕೆ ಎನ್ ಸಿ ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ರೆಷರ್ಸ್. ಓಕೆ, ಸೊ ಫ್ರೆಷರ್ಸ್, ಈಗ ಇರ್ತಕ್ಕಂಥ ಫ್ರೆಷರ್ಸ್ ಏನಿದ್ದೀರಾ, ಓಕೆ, ಸೊ ಇನ್ ಕೇಸ್ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇವತ್ತು ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಏನಾದ್ರು ನಿಮ್ಮದು ರಿಸಲ್ಟ್ ಬಂತು ಅಂತಂತಂದರೆ ಸೇಮ್ ನೀವು ಕೆ ಎಸ್ ಎನ್ ಸಿ ಆಪ್ ಅಥವಾ ಆಮೇಲೆ ಡಿಜಿಲಾಕರಲ್ಲಿ, ಓಕೆ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಡಿಜಿಲಾಕರಲ್ಲಿ ಓಕೆ ಆನ್ಲೈನಲ್ಲಿ ನೀವು ಓಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ಮಾಡಿಕೊಂಡು ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಸಾಕು ನಿಮಗೆ ಅಪ್ಲೈ ಮಾಡೋದಕ್ಕೆ. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಸಾಕಾಗುತ್ತೆ, ಅದನ್ನ ಅಪ್ಲೈ ಮಾಡ್ಬೋದು. ಈಗ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಂದು ಕೆ ಎನ್ ಸಿ ಎಕ್ಸ್ಪೈರ್ ಆಗಿದೆ. ಓಕೆ, ಎಕ್ಸ್ಪೈರ್ ಆಗಿದೆ, ಬಟ್ ನಾನು ಈಗ ಓಕೆ ಎಕ್ಸ್ಪೈರ್ ಆಗಿದೆ, ಐ ಆಮ್ ನಾಟ್ ವರ್ಕಿಂಗ್. ಓಕೆ, ನಾಟ್ ವರ್ಕಿಂಗ್, ನಾನು ಕೂತ್ಕೊಂಡು ಓದ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ, ನಾರ್ಸೆಟ್ಗೋಸ್ಕರ ಅಥವಾ ಬೇರೆ ಎಕ್ಸಾಮ್ಗೋಸ್ಕರ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ನಾನೇನು ಮಾಡಬೇಕು? ಓಕೆ, ಸೊ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ಓಕೆನಾ, ಬಟ್ ನೀವು ವರ್ಕ್ ಮಾಡ್ತಾ ಇಲ್ಲ. ಬಟ್ ಕೆ ಎಸ್ ಎನ್ ಸಿ ರೂಲ್ಸ್ ಪ್ರಕಾರ ಏನಪ್ಪ ಅಂತಂತಂದರೆ ನೋಡ್ಕೊಳ್ಳಿ, ನೀವು ಕರ್ನಾಟಕದಲ್ಲಿ ವಿತಿನ್ ಕರ್ನಾಟಕ, ಓಕೆ, ವಿತಿನ್ ಕರ್ನಾಟಕ ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಓಕೆ, ವರ್ಕ್ ಮಾಡ್ತಾ ಇರಬೇಕು. ಅದು ಕಾಲೇಜ್ ಆಫ್ ನರ್ಸಿಂಗ್ ಆಗಿರಬಹುದು ಅಥವಾ ಹಾಸ್ಪಿಟಲ್ ಕೂಡ ಆಗಿರಬಹುದು, ಎನಿವೇರ್ ಅಥವಾ ಹೋಮ್ ಕೇರ್ ಕೂಡ ಆಗಿರಬಹುದು. ಇಂಥದ್ದೇ ಅಂತ ಏನಿಲ್ಲ, ಹಾಸ್ಪಿಟಲಲ್ಲೇ ಮಾಡ್ಬೇಕಂತ ಏನಿಲ್ಲ, ಕಾಲೇಜ್ ಆಫ್ ನರ್ಸಿಂಗಲ್ಲೇ ಮಾಡ್ಬೇಕಂತ ಏನಿಲ್ಲ, ಹೋಮ್ ಕೇರ್ ಆಗಿರಬಹುದು, ಓಕೆನಾ, ಈ ಪ್ಯಾಲೇಟಿವ್ ಕೇರು ಆ ಥರ ಯಾವುದೇ ಇದರಲ್ಲಿ ಓಕೆನಾ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಅದು ಅಲ್ಲಿ ನಡೀತಕ್ಕಂಥ ಒಂದು ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ಸಾಕಾಗುತ್ತೆ. ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್. ಸೊ ನೀವು ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತಂತಂದರೆ ನಿಮಗೆ ರಿನ್ಯೂವಲ್ ಮಾಡಿಕೊಡಲ್ಲ. ಓಕೆ, ಸೊ ಅದಕ್ಕೋಸ್ಕರ ನೀವು ಎನಿವೇರು ಬಟ್ ವರ್ಕ್ ಇನ್ ಕರ್ನಾಟಕ ಓನ್ಲಿ, ವಿತಿನ್ ಕರ್ನಾಟಕ ನೀವು ವರ್ಕ್ ಮಾಡಬೇಕಾಗುತ್ತೆ. ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಇವಾಗ ಏನು ಮಾಡ್ತಾರೆ ಅಂದರೆ ಫೇಕ್ ಮಾಡ್ಕೊಂಡ್ಬರ್ತಾರೆ ಅಂತ ಐ ಡಿ ಕಾರ್ಡ್ ಕೂಡ ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಓಕೆ, ಆಮೇಲೆ ನಿಮ್ಮದು ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟು, ಇದು 3 ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಓಕೆ, ವರ್ಕಿಂಗ್ ಸರ್ಟಿಫಿಕೇಟು, ಸ್ಯಾಲ್ರಿ ಸರ್ಟಿಫಿಕೇಟು, ಆಮೇಲೆ ಐ ಡಿ ಕಾರ್ಡ್, ಇದು 3 ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದೀರಿ, ಲೈಕ್ ಸಿ ಎಚ್ ಒ ಆಗಿದ್ರಿ ಅಂತಂತಂದರೆ ಜಸ್ಟ್ ನಿಮ್ಮ ಐ ಡಿ ಕಾರ್ಡ್ ತೊಗೊಂಡು
ಓಕೆ, ತೋರಿಸ್ಬಿಟ್ಟು ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಂತಂತಂದರೆ ಡೈರೆಕ್ಟ್ ಒಳಗಡೆ ಬಿಡ್ತಾರೆ. ಡೈರೆಕ್ಟ್ ಒಳಗಡೆ ಬಿಡ್ತಾರೆ. ನೋ ಅಪಾಯಿಂಟ್ಮೆಂಟ್ ರಿಕ್ವೈರ್ಡ್. ಓಕೆ, ಅಪಾಯಿಂಟ್ಮೆಂಟ್ ಬೇಡ ನಿಮಗೆ. ಅಥವಾ ಇನ್ನು ಯಾರಾದರೂ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ, ಪಿ ಎಚ್ ಸಿಗಳಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲಲ್ಲಿ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದು ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಬೇಡ. ಡೈರೆಕ್ಟಾಗಿ ಹೋಗ್ಬೋದು. ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳಿ ಐಡಿ ಕಾರ್ಡ್ ತೋರಿಸಿ, ಬಟ್ ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ನೀವು ತೋರಿಸಬೇಕಾಗುತ್ತೆ. ಅದನ್ನ ತೋರಿಸ್ಬಿಟ್ಟು ಒಳಗಡೆ ಡೈರೆಕ್ಟಾಗಿ ಹೋಗ್ಬೋದು. ಡೈರೆಕ್ಟಾಗಿ ಸಬ್ಮಿಟ್ ಮಾಡಿ ಬರ್ಬೋದು. ಬಟ್ ಯು ಆರ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಸರ್ವಿಸ್ ಓನ್ಲಿ. ಬಟ್ ನೀವು ಪ್ರೈವೇಟಲ್ಲಿ ವರ್ಕ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಕಂಪಲ್ಸರಿ ಬೇಕು. ಅಪಾಯಿಂಟ್ಮೆಂಟು ಪ್ರೈವೇಟಲ್ಲಿರೋರಿಗೆ, ಗೌರ್ಮೆಂಟಲ್ಲಿರೋರಿಗೆ ಅಪಾಯಿಂಟ್ಮೆಂಟ್ ಬೇಕಾಗಿಲ್ಲ. ಆಮೇಲೆ ಓಕೆ, ಪಾಯಿಂಟ್ ಏನಪ್ಪ ಅಂತಂತಂದರೆ, ಈಗ ನಾನು ವರ್ಕ್ ಮಾಡ್ತಾ ಇಲ್ಲ, ಓದ್ತಾ ಇದ್ದೀನಿ, ನನ್ನ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ಏನು ಮಾಡಬೇಕು? ಅಪ್ಲೈ ಮಾಡೋದಕ್ಕೆ ನೋಡಿ, ಕ್ಲಿಯರಾಗಿ ತಿಳ್ಕೊಂಬಿಡಿ. ಅಪ್ಲೈ ಮಾಡೋದಕ್ಕೆ ನಿಮಗೆ ಯಾವುದೇ ತೊಂದರೆ ಇಲ್ಲ, ಅಪ್ಲೈ ಮಾಡಬಹುದು. ಆಮೇಲೆ ನೀವು ನೀವು ಯಾವ್ದಾದ್ರು KSNC ಎಕ್ಸ್ಪೈರ್ ಆಗಿದೆ ಅಂತ ತಲೆ ಕೆಡ್ಸೋಕೆ ಹೋಗಬೇಡಿ. ಸ್ಟಡಿ ಮಾಡಿ, ಕುತ್ಕೊಂಡು ಓದಿ, ಎಕ್ಸಾಮ್ ಬರೀರಿ. ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಮ ರಿಸಲ್ಟ್ ಪಾಸ್ ಆಗಿತ್ತು ಅಂತಂದರೆ, ನೀವು ಕ್ಲಿಯರ್ ಆಗಿದ್ರಿ ಅಂತಂತಂದರೆ, ಓಕೆ, ಅವಾಗ ಏನು ಮಾಡ್ಬೋದು? ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರು ಅಥವಾ ನಿಮ್ಮ ರಿಸಲ್ಟ್ ಶೀಟನ್ನು ತಗೊಂಡು ಹೋಗ್ಬಿಟ್ಟು KSNCಗೆ ತೋರಿಸ್ಬೋದು. ನಾನು ಕುತ್ಕೊಂಡು ಓದ್ತಾ ಇದ್ದೆ, ಈಗ ನನ್ನ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ನಾನು ಈ ಥರ ಸೆಲೆಕ್ಷನ್ ಆಗಿದ್ದೀನಿ ಅಂತಂದರೆ ಅವರು ಮಾಡಿಕೊಡ್ತಾರೆ. ಅದಕ್ಕೆ ಯಾವುದೇ ಇದು ಬೇಕಾಗಿಲ್ಲ. ಜಸ್ಟ್ ನಿಮ್ಮದು ರಿಸಲ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ಸಾಕು, ಡೈರೆಕ್ಟಾಗಿ ನಾನು ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ನಾನು ರಿನ್ಯೂವಲ್ ಮಾಡಿಸ್ಬೇಕು ಅಂತಂದರೆ ಮಾಡಿಕೊಡ್ತಾರೆ. ಡ್ಯೂರಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬೇಕಾದ್ರೆ ನೀವು ತೋರಿಸ್ಬೋದು. ಇನ್ನೊಂದು, ನೀವು ನಮ್ಮ KSNC ಸರ್ಟಿಫಿಕೇಟಲ್ಲಿ ಎಕ್ಸ್ಪೈರಿ ಡೇಟು ಮೆನ್ಷನ್ ಮಾಡಿರಲ್ಲ. ಓಕೆ, ನೋ ಎಕ್ಸ್ಪೈರಿ ಡೇಟ್. ಓಕೆ, ನೋ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಇನ್ KSNC. ಅದ್ರಲ್ಲಿ ಜಸ್ಟ್ 2 ಲೈನ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಯು ಶುಡ್ ರಿನ್ಯೂ ಆರ್ ಯು ಶುಡ್ ಡೂ ದ ರಿನ್ಯೂವಲ್ ಆಫ್ಟರ್ 3 ಇಯರ್ಸ್ ಅಂತ, ಮತ್ತು 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನೀವು ರಿನ್ಯೂವಲ್ ಮಾಡಿಸ್ಲೇಬೇಕು, ಇದು ಇವತ್ತೇ ನಿಮ್ಮದು ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಅಂತ ಎಲ್ಲೂ ಕೊಟ್ಟಿರಲ್ಲ. ಅಲ್ಲಿ ಕೊಟ್ಟಿದ್ದಾನೆ ಇನ್ನೊಂದು ಪಾಯಿಂಟು, ಯು ಹ್ಯಾವ್ ಟು ಡೂ ದ ರಿನ್ಯೂವಲ್, ಓಕೆ, ಎವ್ರಿ 3 ಇಯರ್ಸ್ ಆರ್ ಎವ್ರಿ 5 ಇಯರ್ಸ್ ಇಫ್ ಯು ಆರ್ ವರ್ಕಿಂಗ್ ಇನ್ ಕರ್ನಾಟಕ ಅಂತ ಅಷ್ಟು ಕೊಟ್ಟಿರೋದು. ಅದೇ ನೀವು ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿದ್ರೆ ಮಾತ್ರ. ಮತ್ತು ಸ್ಟೂಡೆಂಟ್ಸ್ PCBC ನಾನು ಜಾಯ್ನ್ ಆಗಿದ್ದೀನಿ, ನನ್ನ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ನಾನು ಮಾಡಿಸ್ಬೇಕು, ಬೇಕಾಗಿಲ್ಲ. ಯು ಕ್ಯಾನ್ ಟೆಲ್ ದಟ್ ಯು ಆರ್ ಎ ಸ್ಟೂಡೆಂಟ್, MSc ಮಾಡ್ತಾ ಇದ್ದೀರಿ, ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ಅವಾಗಲೂ ಕೂಡ ಬೇಕಾಗಿಲ್ಲ. ಸೊ ಇದಿಷ್ಟು KSNC ಇರ್ತಕ್ಕಂಥ ಡೌಟ್ಗಳು. ಸೊ ನೀವೇನು ಮಾಡ್ತೀರಾ? ಕೂತ್ಕೊಂಡು ಓದಿ, ಓಕೆ, ಎಕ್ಸಾಮ್ ಬರೀರಿ. ನಿಮ್ಮ ರಿಸಲ್ಟ್ ಲಿಸ್ಟಲ್ಲಿ ಹೆಸರು ಬಂದಾಗ ಅದೇ ಲಿಸ್ಟನ್ನು ತಗೊಂಡೋಗ್ಬಿಟ್ಟು ನೀವು ತೋರಿಸ್ಬೋದು. ಇವಾಗ ನಾನು ಕೂಡ ಅಷ್ಟೇ ಮಾಡಿದ್ದು. ನಂದು ಕೂಡ ಸರ್ಟಿಫಿಕೇಟು ಡ್ಯೂರಿಂಗ್ ಏಮ್ಸ್ ಜಾಯ್ನ್ ಆಗುವಾಗ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿತ್ತು. ಓಕೆ, ಸೇಮ್ ರಿಸಲ್ಟ್ ತಗೊಂಡೋಗ್ಬಿಟ್ಟು ತೋರಿಸಿ, ಓಕೆ, ನಂದು ಈ ಥರ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ಓಕೆ, ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ರಿನ್ಯೂವಲ್ ಮಾಡಿಕೊಡಿ ಅಂತ ನಾನು ಹೇಳಿದಾಗ, ಸೊ ರಿನ್ಯೂವಲ್ ಅಂದರೆ ಎಕ್ಸ್ಪೈರ್ ಆಗಿದೆ, ಬಟ್ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಮಾಡಿಕೊಡಿ ಅಂತ ಅಂದಾಗ ಯು ಹ್ಯಾವ್ ಡನ್ ಇಮಿಡಿಯೇಟ್ಲಿ. ಓಕೆ, ಆನ್ ದ ಸ್ಪಾಟಲ್ಲೇ ಮಾಡಿಕೊಡ್ತಾರೆ. ರಿಕ್ವೆಸ್ಟ್ ಮಾಡ್ಕೊಬೇಕು, ಮಾಡಿಕೊಡ್ತಾರೆ. ಓಕೆ, ಸೊ ಇದಿಷ್ಟು. ಬೇರೆ ಇನ್ನೂ ಏನೋ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಆಮೇಲೆ ನಾರ್ಸೆಟ್ ಹೇಗೆ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಕೂಡ ನಾಳೆ ರೆಕಾರ್ಡ್ ಮಾಡ್ತೀನಿ. ಓಕೆ, ಸೊ ಏನೋ ಡೌಟ್ ಇತ್ತು ಅಂತಂದರೆ ವೆಯ್ಟ್ ಮಾಡಿ, ಯಾರು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಖಂಡಿತ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.